ಇನ್ನು ಕಾಂಗ್ರೆಸ್ ಶಾಸಕರೇ ಸಚಿವರನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ಇವತ್ತು ಬೆಳಕಿಗೆ ಬಂದಿರುವಂಥದ್ದು. ಇನ್ನು ಸಚಿವರು ವಿರುದ್ಧವಾಗಿ ಶಾಸಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಭೆ ನಡೀತಾ ಇತ್ತು. ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ಯೆ ಬಗ್ಗೆ ನಡೆದಂತಹ ಸಭೆ ಇತ್ತು. ಇನ್ನು ಪ್ರತ್ಯೇಕವಾಗಿ ಮಾತುಕತೆಗೆ ಸಮಯ ಕೂಡ ಶಾಸಕ ತಮ್ಮಯ್ಯ ಅವರು ಕೇಳಿದ್ದಾರೆ. ಪ್ರತ್ಯೇಕ ಏನಿಲ್ಲ, ಇಲ್ಲೇ ಹೇಳಿ ಅಂತ ಸಚಿವರು ಹೇಳಿದ್ದಾರೆ. ಇದಕ್ಕೆ ಕೋಪಗೊಂಡಿದ್ದಾರೆ ತಮ್ಮಯ್ಯ ಅವರು. ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಏನು ಕೊಡಿಸಿದ್ದೀರಿ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಜಿಲ್ಲೆಯ ಸಮಸ್ಯೆ ಬಗ್ಗೆ ನಡೆದಂತಹ ಸಭೆ ಇದು. ಕಾಂಗ್ರೆಸ್ ಶಾಸಕ ತಮ್ಮಯ್ಯ ಸಚಿವ ಜಾರ್ಜ್ಗೆ ಸಮಯ ಕೇಳಿದ್ದಾರೆ. ಪ್ರತ್ಯೇಕವಾಗಿ ಮಾತನಾಡೋದು ಏನೂ ಕೂಡ ಇಲ್ಲ, ನೀವು ಇಲ್ಲೇ ಮಾತನಾಡಿ ಅಂತ ಕೇಳಿದರೆ ಗರಂ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಟೈಮ್ ಕೊಡಿ ಅಂತ ಶಾಸಕರು ಕೇಳಿದ್ರಂತೆ. ಏನೇ ಇದ್ರೂ ಸಭೆಯಲ್ಲೇ ಮಾತನಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ತಮ್ಮಯ್ಯ ಅವರು, ನೀವು ಜಿಲ್ಲೆಗೆ ಬಜೆಟ್ನಲ್ಲಿ ಏನು ಕೊಡಿಸಿದ್ದೀರಿ, ಕನಿಷ್ಠ ನಿಯೋಗವನ್ನು ಕೊಂಡೊಯ್ದು CM ಬಳಿ ಚರ್ಚಿಸೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅಂತ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಯಾಕೆ ನಿಯೋಗ ಕೊಂಡೊಯ್ಯಬೇಕು, ನನಗೇನು ಸಂಬಂಧ ಇದೆ, ನಿಮಗೆ ಬೇಕಾಗಿದ್ದನ್ನು ನೀವೇ ಕೇಳಿ ಪಡೆದುಕೊಳ್ಳಿ ಅಂತ ಸಚಿವರು ಕೂಡ ಹೇಳಿದಾರಂತೆ. ನೋಡಿ, ಅವರದ್ದೇ ಸರ್ಕಾರ, ಅವರದ್ದೇ ಸಚಿವರು, ಅವರದ್ದೇ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರದ್ದೇ ಶಾಸಕರು ಕೂಡ ಹೀಗೆ ಓಪನ್ ಆಗಿ ಸಭೆಯಲ್ಲಿ ಅಧಿಕಾರಿಗಳ ಮುಂದೆ ಈ ರೀತಿಯಾಗಿ ಒಬ್ರಿಗೊಬ್ಬರು ಮಾತನಾಡ್ಕೊಳ್ಳುವಂಥದ್ದು ನಿಜವಾಗ್ಲೂ ಕೂಡ ನಗೆಪಾಟಲಿಗೀಡಾಗುತ್ತೆ. ಅವ್ರು ಎದುರುಗಡೆ ನಗದೆ ಹೋದ್ರೂ ಕೂಡ ಬೇರೆ ಕಡೆ ಹೋಗಿ ನಗ್ತಾರೆ ಬೇರೆ ಬೇರೆ ಅಧಿಕಾರಿಗಳು, ಶಾಸಕರಾಗಿ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ನೋಡ್ತಾ ಇದ್ದೀವಿ, ಇದು ನಿಜವಾಗ್ಲೂ ಕೂಡ ನಗೆಪಾಟಲಿಗೀಡಾಗುವಂತಹ ಕೆಲಸ. ಕ್ಷೇತ್ರದಲ್ಲಿರುವಂತಹ, ಜಿಲ್ಲೆಯಲ್ಲಿರುವಂತಹ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅಂತ ಸಚಿವರನ್ನು ಕರೀತಾರೆ ಶಾಸಕರು. ಆದರೆ ಇಲ್ಲೇ ಮಾತನಾಡಿ ಅಂತ ಸಚಿವರು ಹೇಳ್ತಾರೆ. ನನಗೇನು ಸಂಬಂಧ ಇಲ್ಲ ಅಂತ ಒಂದು ಉತ್ತರವನ್ನು ಕೂಡ ಕೊಡ್ತಾರೆ. ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲೆ ಬಗ್ಗೆ ಸಂಬಂಧ ಇಲ್ವಾ? ಶಾಸಕರು ಯಾವ ವಿಷಯ ಚರ್ಚೆ ಮಾಡಬೇಕು ಅಂತ ಕರೆದಿದ್ದು ಅಂತ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ನ ಶಾಸಕರೇ ಇಲ್ಲಿ ಮುಳು ಆಗ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಸಹಿತ ಅವರದ್ದೇ ತೀವ್ರ ವಿರೋಧವನ್ನು ವ್ಯಕ್ತಪಡಿಸೋದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಹಿಂದೆನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸರ್ಕಾರದ ವಿರುದ್ಧವೇ, ಅನುದಾನದ ವಿಚಾರವಾಗಿ ಎಲ್ಲವೂ ಕೂಡ. ಈಗ ಇವತ್ತು ನಡೆದಂತ ಒಂದು ಸಭೆ, ವಿಧಾನಸೌಧದಲ್ಲಿ ನಡೆದಂತ ಸಭೆ ಇದು. ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ KJ ಜಾರ್ಜ್ ಅವರ ನೇತೃತ್ವದಲ್ಲಿ ನಡೆದಂತ ಸಭೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ಯಾದಿಯಾಗಿ ಆ ಜಿಲ್ಲೆಯಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಸಭೆ ನಡೆದಿತ್ತು. ಸಭೆ ಅಂತ್ಯದಲ್ಲಿ ಅವ್ರದೇ ಪಕ್ಷದ ಶಾಸಕ ತಮ್ಮಯ್ಯ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಜಾರ್ಜ್ ಅವ್ರ ಹತ್ರ ಪ್ರತ್ಯೇಕವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತ ಒಂದು ಪ್ರಸ್ತಾಪ ಮಾಡ್ತಾರೆ. ಪ್ರತ್ಯೇಕವಾಗಿ ಮಾತಾಡುವಂಥದ್ದು ಏನೂ ಇಲ್ಲ, ಏನಿದ್ರು ಇಲ್ಲೇ ಹೇಳಿ ಅಂತ ಹೇಳ್ತಾರೆ. ಬಿಜೆಪಿಯ ಶಾಸಕರು, ಬಿಜೆಪಿ ಪಕ್ಷದ ಕೆಲ ಪ್ರಮುಖರು ಇದ್ದಾರೆ ಇದರಲ್ಲಿ, ಅವ್ರ ಮುಂದೆ ಬೇಡ ಅಂತ ಹೇಳುವಂತಹ ವಿಷಯ ಹೇಳಿದಾಗ್ಲೂ ಸಹಿತ ಏನೇ ಇದ್ರು ಇಲ್ಲೇ ಮಾತಾಡಿ ಅನ್ನೋ ಮಾತನ್ನ ಹೇಳ್ತಾರೆ ಜಾರ್ಜ್. ಆ ಸಂದರ್ಭದಲ್ಲಿ ಇವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಮಾತಾಡ್ತಾರೆ. ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಬಜೆಟ್ ನಲ್ಲಿ ಜಿಲ್ಲೆಗೆ ಯಾವುದೇ ರೀತಿಯ ಹೆಚ್ಚಿನ ಅನುದಾನ ಬಂದಿಲ್ಲ, ಯಾವ ಯೋಜನೆಗಳು ಬಂದಿಲ್ಲ. ನಾವು ಜಿಲ್ಲೆಯಲ್ಲಿ 5 ಜನ ಕಾಂಗ್ರೆಸ್ನ ಶಾಸಕರಿದ್ದೀವಿ. ಹೀಗಿರುವಾಗ ನಾವು ಏನ್ ಮಾಡ್ಬೇಕು? ನೀವು ನಮ್ಮನ್ನ ಅಟ್ಲೀಸ್ಟ್ CM ಬಳಿ ಅನ್ನಾದ್ರೂ ನಿಯೋಗವನ್ನು ಕರೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾರೆ. ಆಗ ಜಾರ್ಜ್ ಅವರು, ನನಗೋದಕ್ಕೂ ಸಂಬಂಧ ಇಲ್ಲ, ನಿಮ್ ಬೇಕಾಗಿದ್ದನ್ನು ನೀವು ಕೇಳ್ಕೊಳ್ಳಿ, ಇಲ್ಲಿ ಕರೆದಿರೋ ಸಭೆನೇ ಬೇರೆ, ನೀವು ಆಡ್ತಾ ಇರೋ ಮಾತೇ ಬೇರೆ ಅನ್ನೋಂಥ ಆಕ್ರೋಶನ ಹೊರಗಾಗ್ತಾರೆ. ಇದು ಮಾತಿಗೆ ಮಾತು ಬೆಳೆದು ನೀವು ಏನು ನಾವೇನೋ ಮಟ್ಟಕ್ಕೂ ಕೂಡ ಚರ್ಚೆಗೆ ಹೋಗಿದ್ದಾರಂತ ಮಾಹಿತಿ ಲಭ್ಯ ಆಗಿದೆ. ಅಲ್ಲದೆ ನಿಮ್ಮ ಪಾಡಿಗೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಏನ್ ಬೇಕಾದ್ರೂ ನಾವು ಮಾಡ್ಕೊಳ್ತೀವಿ ಅನ್ನೋ ವಿಚಾರವನ್ನು ಕೂಡ ಶಾಸಕರು ಹೇಳಿದ್ದಾರೆ. ತಮ್ಮಯ್ಯವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇನ್ಮೇಲೆ ನಿಮ್ಮನ್ನು ಸಭೆಗೆ ಕರೆಯಲ್ಲ, ಯಾವ ಸಭೆಗೂ ಕೂಡ ಅನ್ನೋ ವಿಚಾರವನ್ನು ಸಹಿತ KJ ಜಾರ್ಜ್ ಅವರು ಇಲ್ಲಿ ತಮ್ಮಯ್ಯವರಿಗೆ ತಿರುಗೇಟನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತೇಳಿ. ಬಹುಶಃ ಇದು ಇವತ್ತಿಗೆ ಇಲ್ಲಿ ಮುಕ್ತಾಯ ಆಗಿದೆ ಈ ಒಂದು ಸಂಘರ್ಷ. ಇನ್ನು ಮುಂದೆ ನಡೆಯುವಂತಹ ಸಭೆ, ಶಾಸಕಾಂಗ ಸಭೆ ಇರ್ಬೋದು, ಕಾಂಗ್ರೆಸ್ನ ಶಾಸಕಾಂಗ ಸಭೆ ಅಥವಾ ಮುಖ್ಯಮಂತ್ರಿ ಬಳಿಯಲ್ಲಿ ನಡೆಯುವಂತಹ ಯಾವ್ದಾದ್ರು ಸಭೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರು ಈ ವಿಚಾರವನ್ನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಅಥವಾ ಆ ವೇದಿಕೆ ಸಿಕ್ಕಂತ ಸಂದರ್ಭದಲ್ಲಿ ಈ ವಿಚಾರವನ್ನ ಬಹಿರಂಗವಾಗಿ ಚರ್ಚಿಸಿ ಜಾರ್ಜ್ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನ ಇನ್ನಷ್ಟು ಹೊರಹಾಕುವ ಮೂಲಕ ಕಾಂಗ್ರೆಸ್ನ ಶಾಸಕರೇ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕುವಂತ ವಿಚಾರ ಮತ್ತೊಮ್ಮೆ ಬಹಿರಂಗ ಆಗುವಂತ ದಿನ ಬಹಳ ದೂರ ಇದ್ದಂತೆ ಕಾಣಿಸ್ತಾ ಇಲ್ಲ. ವಿಶ್ವ, ಧನ್ಯವಾದ ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.